ರಾಜ್ಯದಲ್ಲಿ ಮುಂಗಾರು ಕಮ್ಬ್ಯಾಕ್ ಮಾಡ್ತಾ ಇದೆ. ನಾಳೆಯಿಂದ ಮಳೆಯ ಆರ್ಭಟ ಜೋರಾಗಿರುತ್ತೆ. ಮಳೆಯ ರೌದ್ರ ನರ್ತನ, ಕರಾವಳಿ ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಣೆಯಾಗಿರುವಂಥದ್ದು. ಮುಂಗಾರು ಕಮ್ಬ್ಯಾಕ್, ನಾಳೆಯಿಂದ ಮಳೆ ಆರ್ಭಟ, ರಾಜ್ಯದಲ್ಲಿ ಮಳೆಯ ಅಬ್ಬರ. ಮಳೆ ರೌದ್ರ ನರ್ತನ, ಕರಾವಳಿ ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಣೆ. ಕರಾವಳಿಯ 7 ಜಿಲ್ಲೆಗಳಲ್ಲಿ ಆರ್ಭಟಿಸಲಿರುವ ಮೇಘರಾಜ. ನಾಳೆಯಿಂದ ಕರಾವಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಹವಾಮಾನ ಇಲಾಖೆಯಿಂದ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಭಾರೀ ಮಳೆಯ ನಿರೀಕ್ಷೆ ಇದೆ. ಪಶ್ಚಿಮ ಘಟ್ಟ ಜಿಲ್ಲೆಗಳಲ್ಲಿ ಗುಡುಗು ಗಾಳಿ ಮಳೆ ಸಾಧ್ಯತೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿರುಗಾಳಿ ಬೀಸುವಂತಹ ಎಚ್ಚರಿಕೆ ಕೂಡ ನೀಡಲಾಗಿದೆ. ನದಿ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ಇದೀಗ ಭಾರತೀಯ ಹವಾಮಾನ ಇಲಾಖೆಯಿಂದ. ಬೆಂಗಳೂರಿನಲ್ಲಿ ಈ ಒಂದು ಹಗುರ ಮಳೆ, ಮೋಡ ಕವಿದ ವಾತಾವರಣ ಇನ್ನೂ ಕೂಡ ಮುಂದುವರಿಯುತ್ತೆ. ಮುಂಗಾರು ಕೆಲವು ಜಿಲ್ಲೆಗಳಿಗಷ್ಟೇ ಮಾತ್ರ ಸೀಮಿತ ಆಗಿದೆ. ಎಲ್ಲಾ ಜಿಲ್ಲೆಗಳಿಗೂ ಮುಂಗಾರು ಬರಲ್ಲ. ಹಲವೆಡೆ ಮುಂದಿನ 5 ದಿನ ಮಳೆ ಮುಂದುವರಿಯುವಂಥದ್ದು, ಒಣ ಹವೆ ಕೂಡ ಇರುವಂಥದ್ದು. ಎಲ್ಲೆಲ್ಲಿ ಹಾಗಿದ್ರೆ ನಾಳೆ ಮಳೆಯಾಗತ್ತೆ ಗಮನಿಸ್ತಾ ಹೋಗೋದಾದ್ರೆ, ಹವಾಮಾನ ಇಲಾಖೆ ನೀಡಿರುವಂತಹ ಸೂಚನೆಯ ಪ್ರಕಾರ ಬೀದರ್, ಹಾಗೆ ಕಲಬುರಗಿ, ವಿಜಯಪುರ, ಜೊತೆಗೆ ರಾಯಚೂರು ಮತ್ತು ಕೊಪ್ಪಳ, ಗದಗ್, ಯಾದಗಿರಿ, ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿ ನಾಳೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಈ ಒಂದು ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಕರಾವಳಿ ಭಾಗದಲ್ಲಿ ಮುನ್ನೆಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು, ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಪಶ್ಚಿಮ ಘಟ್ಟ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯದ ಹಲವು ಭಾಗಗಳಲ್ಲಿ ಬಿರುಗಾಳಿ ಬೀಸುವಂತಹ ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು. ಇನ್ನು ನದಿ ಪಾತ್ರದಲ್ಲಿ, ನದಿ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಮುನ್ನೆಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ, ಜೊತೆಗೆ ಹಗುರವಾದಂತಹ ಮಳೆ ಬೀಳುವ ಸಾಧ್ಯತೆ ಇದೆ. ಇನ್ನು ಮುಂಗಾರು ಈ ಒಂದು ಜಿಲ್ಲೆಗಳಿಗೆ, ಕೆಲವಷ್ಟು ಜಿಲ್ಲೆಗಳಿಗೆ ಮಾತ್ರ ಸೀಮಿತ. ಎಲ್ಲಾ ಜಿಲ್ಲೆಗಳಿಗೂ ಕೂಡ 31 ಜಿಲ್ಲೆಗಳಿಗೂ ಕೂಡ ಮಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಬೇಡ. ಕೆಲವೊಂದಷ್ಟು ಜಿಲ್ಲೆಗಳು, ಯಾವ್ಯಾವ ಜಿಲ್ಲೆಗಳನ್ನ ಸೂಚನೆ ನೀಡಿದೆಯೋ ಹವಾಮಾನ ಇಲಾಖೆ, ಅಲ್ಲಿ ಮಾತ್ರ ಮುಂಗಾರು ಮಳೆ ಆಗುತ್ತೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅನ್ನುವಂಥದ್ದು ಇಲ್ಲ. ಯಾಕಂತಂದ್ರೆ ಈಗ ದೇಶದಲ್ಲಿ ಬೀಸಿರುವಂಥದ್ದು ಸೂಪರ್ ಎಲ್ನಿನೋ. ಈ ಒಂದು ಸೂಪರ್ ಎಲ್ನಿನೋದಿಂದಾಗಿ ಮುಂಗಾರು ಮಳೆ ಈಗ ರಾಜ್ಯದಲ್ಲಿ ಬರ್ತಾ ಇಲ್ಲ. ಈ ಒಂದು ಕಾರಣಕ್ಕೆ ಈಗ ಒಂದಷ್ಟು ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನ ಕೂಡ ಹವಾಮಾನ ಇಲಾಖೆ ನೀಡಿರುವಂಥದ್ದು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಭಾರಿ ಮಳೆಯ ಸಾಧ್ಯತೆ ಇದೆ. ಇನ್ನು ಬೀದರ್, ಕಲಬುರಗಿ, ವಿಜಯಪುರ, ರಾಯಚೂರು, ಜೊತೆಗೆ ಕೊಪ್ಪಳ, ಗದಗ್, ಯಾದಗಿರಿ ಮತ್ತು ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿ ಒಟ್ಟು ನಾಳೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಹೆಚ್ಚಿನ ಪ್ರಮಾಣದಲ್ಲಿ.